ನಾಲ್ಕೋವುದೋ ಅವರಿಗಿವರಿಗ್ಯಾರು ಕೇಳು ಎಲ್ಲರೂ ಹೇಳೋದು. ನಮಸ್ಕಾರ ಸ್ನೇಹಿತರೆ, ನಾನು ರವಿಕುಮಾರ್ ದಾವಣಗೆರೆ. ನಾವೊಂದು ಪ್ರಸಿದ್ಧವಾದಂತಹ ಸ್ಥಳವನ್ನು ನೋಡಲು ಬಂದಿದ್ದೇವೆ. ನಾವು ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂತಹ ಶ್ರೀ ದುರ್ಗಾಂಬಿಕಾ ಮಹಾಜಾತ್ರೆಯನ್ನು ನೋಡಲು ಬಂದಿದ್ದೇವೆ. ಬನ್ನಿ ಈ ಸ್ಥಳದ ಬಗ್ಗೆ ಮಾಹಿತಿ ಪಡೆಯೋಣ. ಸ್ನೇಹಿತರೆ, ನಾವು ಈ ಸ್ಥಳವನ್ನು ತಲುಪಬೇಕಾದರೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಇಂದ ಸುಮಾರು 1 ರಿಂದ 2 ಕಿಲೋಮೀಟರ್ ಬೇಕಾಗುತ್ತದೆ. ಶ್ರೀ ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನವು ಸುಮಾರು 250 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ನಡೆಯುವ ಜಾತ್ರೆಯು ಸುಮಾರು 2 ವರ್ಷಗಳೊಮ್ಮೆ ಈ ಜಾತ್ರೆಯು ಅದ್ಭುತವಾಗಿ ನಡೆಯುತ್ತದೆ. ಲಕ್ಷಾಂತರ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ನೆಲೆಸಿರುತ್ತಾರೆ. ಇಲ್ಲಿಯ ಇತಿಹಾಸದ ಪ್ರಕಾರ ಶ್ರೀ ದುರ್ಗಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶಿವಾಜಿನಗರದಲ್ಲಿ ಹಳೆಯ ಪಟ್ಟಣ ಅಥವಾ ಹಳೇಪೇಟೆ ಪ್ರದೇಶದಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ 250 ಕಿಲೋಮೀಟರ್ ದೂರದಲ್ಲಿರುವ ದಾವಣಗೆರೆ ಜಿಲ್ಲಾ ಕೇಂದ್ರವಾದ ನಗರದ ಹೃದಯ ಭಾಗದಲ್ಲಿದೆ. ದಾವಣಗೆರೆ ಎಂಬ ಹೆಸರು ದಾವನ ಕೆರೆ ಇಂದ ಬಂದಿದೆ. ಇದರ ಅರ್ಥ ಕೆರೆಗಳ ಗ್ರಾಮ. ಇದು ಪ್ರಮುಖ ಜವಳಿ ಕೇಂದ್ರವಾಗಿದೆ. ಈ ಜಿಲ್ಲೆಯು ವಿವಿಧ ಪ್ರವಾಸಿ ತಾಣಗಳಿಂದ ಆವೃತವಾಗಿದೆ. ಇಲ್ಲಿಯ ಪ್ರಮುಖ ಪ್ರವಾಸಿ ಮತ್ತು ಯಾತ್ರಿಕ ಸ್ಥಳವೆಂದರೆ ದುರ್ಗಾಂಬಿಕಾ ದೇವಾಲಯ. ಇಲ್ಲಿಯ ಇತಿಹಾಸ: ದುರ್ಗಾಂಬಿಕಾ ದೇವಸ್ಥಾನವಿರುವ ದಾವಣಗೆರೆ ಶ್ರೀಮಂತ ಇತಿಹಾಸವಿದೆ. ಇದು ಚಾಲುಕ್ಯರ ಕಾಲದ ನೋಳಂಬವಾಡಿ ಪ್ರಾಂತ್ಯದ ಭಾಗವಾಗಿತ್ತು. ಚಾಲುಕ್ಯರಿಂದ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರ ರಾಜರಿಗೆ ಇದು ಕೈ ಬದಲಾಯಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಾವಣಗೆರೆಯು ಕೆಲ ಪಾಳೆಗಾರರ ನಾಯಕರ ವಶವಾಗಿತ್ತು. ಆಗ ಮರಾಠರು ಇಲ್ಲಿ ಕೆಲ ಕಾಲ ಆಳ್ವಿಕೆ ನಡೆಸಿದರು. ನಂತರ ಇದನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ವಹಿಸಿಕೊಂಡರು ಮತ್ತು ತಡವಾಗಿ ಮೈಸೂರು ಮಹಾರಾಜರು ವಹಿಸಿಕೊಂಡರು. ಈ ಅವಧಿಯಲ್ಲಿ ದಾವಣಗೆರೆ ಪ್ರಮುಖ ಮತ್ತು ಸಮೃದ್ಧ ಜವಳಿ ಕೇಂದ್ರವಾಗಿತ್ತು. ಧಾರ್ಮಿಕ: ಸುಮಾರು 200 ವರ್ಷಗಳ ಹಿಂದೆ ತುಗ್ಗತ್ತಿ ಗ್ರಾಮದಿಂದ ಕಲ್ಲನ್ನು ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ದುರ್ಗಾದೇವಿಯ ಪೂಜಿಸಲಾಯಿತು ಮತ್ತು ಹೇಳಲಾಗುತ್ತದೆ 1932ರಲ್ಲಿ ಈ ದೇವಾಲಯವನ್ನು ಸುಂದರವಾದ ದುರ್ಗಾಂಬಿಕಾ ದೇವಾಲಯವಾಗಿ ಪರಿವರ್ತಿಸಲಾಯಿತು. ಪ್ರಧಾನ ದೇವತೆ ದುರ್ಗಾಂಬಿಕಾ. ಕೆಲ ಭಕ್ತರು ದುರ್ಗಾಂಬಿಕಾ ಮತ್ತು ದುಗ್ಗವ್ವ ಎಂದು ಕರೆದು ಪೂಜಿಸುತ್ತಾರೆ. ದುರ್ಗಾಂಬಿಕಾ ದೇವಸ್ಥಾನಕ್ಕೆ ತಲುಪಲು ದಾವಣಗೆರೆ ಬಸ್ ಮಾರ್ಗಗಳಿಂದ ಉತ್ತಮ ಸಂಪರ್ಕವನ್ನು ಹೊಂದಿದೆ. दुकान देखा आम्हाला